ಪ್ರತಾಪ್ ಅವರ ತಂದೆ ತಾಯಿ ಮನೆ ಒಳಗೆ ಕಾಲಿಟ್ಟಿದ್ದಾರೆ. ಪ್ರತಾಪ್ ಅವರ ತಂದೆ ತಾಯಿ ಒಳಗೆ ಬರುತ್ತಿದ್ದಂತೆ ಪ್ರತಾಪ್ ಅವರ ತಾಯಿ ಪ್ರತಾಪು ಎಂದು ಕೂಗುತ್ತಿದ್ದಂತೆ ನಿಜಕ್ಕೂ ಪ್ರತಾಪ್ ಅವರು ಪ್ರೀತಿಯ ಕಟ್ಟೆ ಒಡೆದಂತೆ ಅಲ್ಲಿ ಕಾಣುತ್ತಾರೆ. ಪ್ರತಾಪ್ ಅವರು ಊಟ ಕೂಡ ಮಾಡದೆ ಕೂತಿರ್ತಾರೆ. ನಮ್ರತಾ ಅವರು ಹೇಳ್ತಾರೆ ಒಂದು ತುತ್ತಾದರೂ ತಿನ್ನು ಅಂತ. ಹಾಗೆ ವರ್ತೂರ್ ಸಂತೋಷ್ ಅವರು ಕೂಡ ಹೇಳ್ತಾರೆ ನೀನು ಮೊದಲು ಊಟ ಮಾಡು ಅಂತ. ಸಂಗೀತ ಹೇಳ್ತಾರೆ ನೀನು ಊಟ ಮಾಡದೇ ಇದ್ದರೆ ಅವ್ರಿಗೂ ನೋವಾಗುತ್ತೆ, ಊಟ ಮಾಡು ಅಂತ. ಆದರೆ ಇದ್ಯಾವುದನ್ನು ಲೆಕ್ಕಿಸದೆ ಪ್ರತಾಪ್ ಅವರು ಅಲ್ಲಿ ತಂದೆ ತಾಯಿಗೋಸ್ಕರ ಒಂದು 5 ನಿಮಿಷ ಸುಮ್ಮನೆ ಇರಿ, ನಾನು ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನು ನೋಡೋದಕ್ಕೆ ನಿಜಕ್ಕೂ ಕರುಳು ಚುರುಕನ್ನೋ ಥರ ಇರುತ್ತೆ. ಪ್ರತಾಪ್ ಅವರ ತಂದೆ ತಾಯಿ ಒಳಗಡೆ ಬಂದ ಕೂಡಲೇ ನಿಜಕ್ಕೂ ಪ್ರತಾಪ್ ಅವರು ಸಂತೋಷದ ಕಡಲಲ್ಲಿ ತೇಲ್ತಾ ಇರ್ತಾರೆ ಅಂತ ಅನ್ಬೋದು. ಅಷ್ಟೇ ಅಲ್ಲ, ಪ್ರತಾಪ್ ಅವರ ತಂದೆ ತಾಯಿ ಇಡೀ ಮನೆಗೆ ಅಡುಗೆ ಮಾಡಿ ತಗೊಂಬಂದಿರ್ತಾರೆ. ಅಲ್ಲಿ ಮಂಡ್ಯ ಶೈಲಿಯಲ್ಲಿ ಅಡುಗೆ ಮಾಡಿ ಬಡಿಸ್ತಾರೆ. ಯಾವಾಗೂ ಹೇಳೋ ಥರ ಬಡವನ ಮನೆ ಊಟ ರುಚಿ ಅನ್ನೋ ಥರ ಅವರು ಎಲ್ಲರಿಗೂ ಊಟವನ್ನು ತಂದಿದ್ದು ನಿಜಕ್ಕೂ ಒಂದು ಸಂತೋಷದ ಸಂಗತಿ ಅಂತಲೇ ಹೇಳ್ಬೋದು. ಅದಕ್ಕೆ ಬಡವರ ಮನಸ್ಸು ಯಾವಾಗಲೂ ದೊಡ್ಡದು ಅನ್ನೋ ರೀತಿ ಅವರು ಇಡೀ ಮನೆಗೆ ಅಡುಗೆ ಮಾಡಿ ತಂದಿರ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಕರ್ನಾಟಕದ ಬಹಳಷ್ಟು ಜನ ಎದುರು ನೋಡ್ತಾ ಇದ್ದಂತೆ ಈಗ ಪ್ರತಾಪ್ ಅವರ ತಂದೆ ತಾಯಿ ಒಳಗಡೆ ಬಂದಿದ್ದಾರೆ. ಅವರನ್ನು ನೋಡಿದ್ರೆ ಅವರು ತುಂಬ ಬಡತನದಲ್ಲಿ ಒಂದು ಹಳ್ಳಿಗಾಡಿನಿಂದ ಬಂದಂತೆ ಗೋಚರವಾಗುತ್ತೆ. ನಿಜಕ್ಕೂ ಪ್ರತಾಪ್ ಅವರು ತುಂಬಾ ಸಂತೋಷ ಪಡ್ತಾ ಇದ್ದಾರೆ. 3 ವರ್ಷಗಳ ನಂತರ ತಂದೆ ತಾಯಿಯನ್ನು ನೋಡಿ ಅವರು ಸಾಕಷ್ಟು ನೆಮ್ಮದಿಯನ್ನು ಅನುಭವಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಕೊನೆಗೂ ಪ್ರತಾಪ್ ಅವರು ತಂದೆ ತಾಯಿಯೊಂದಿಗೆ ಒಟ್ಟಾಗಿದ್ದಾರೆ. ಇದರ ಶ್ರೇಯಸ್ಸು ಬಹುಶಃ ಬಿಗ್ ಬಾಸ್ ಅವರಿಗೆ ಕೂಡ ಸಲ್ಲಬೇಕು ಅಂತ ಅನಿಸುತ್ತೆ. ಇಡೀ ಬಿಗ್ ಬಾಸ್ ತಂಡದಿಂದ ಪ್ರತಾಪ್ ಅವರ ಬದುಕೆ ಬದಲಾಯಿತು ಅಂದರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಪ್ರತಾಪ್ ಯಾವಾಗ ಬಿಗ್ ಬಾಸ್ ಒಳಗಡೆ ಕಾಲಿಟ್ರೋ ಅಲ್ಲಿಂದ ಅವರ ಜೀವನವೇ ಬದಲಾಗಿ ಹೋಯಿತು. ಪ್ರತಾಪ್ ಅವರು ಬಿಗ್ ಬಾಸ್ಗೆ ಬಂದಿದ್ದರಿಂದಲೇ ಹೊರಗಡೆ ಕೂಡ ಅವರನ್ನು ಸಾಕಷ್ಟು ಜನ ಅರ್ಥ ಮಾಡಿಕೊಂಡ್ರು. ಅವರ ಹಳ್ಳಿನಲ್ಲಿ ಕೂಡ ತುಂಬ ಜನ ಈಗ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ಪ್ರತಾಪ್ ಅವರ ಜೀವನವನ್ನು ಬದಲಾಯಿಸಿದೆ. ಪ್ರತಾಪ್ ಅವರಿಗೆ ಇದೇ ರೀತಿ ಒಳ್ಳೆಯ ಹೆಸರು ಸಿಗಲಿ, ಅವರು ಬಿಗ್ ಬಾಸನ್ನು ಕೂಡ ಗೆಲ್ಲಲಿ ಅನ್ನುವುದು ಬಹಳಷ್ಟು ಜನರ ಹಾರೈಕೆಯಾಗಿದೆ. ಬಹಳಷ್ಟು ಜನ ಹೆಣ್ಣು ಮಕ್ಕಳು ಕೂಡ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಪ್ರತಾಪ್ ಅವರಿಗೆ ಹರಸಿ ಕಮೆಂಟನ್ನು ಹಾಕಿರ್ತಾರೆ, ಪ್ರತಾಪ್ ಗೆಲ್ಲಲಿ ಅಂತ. ಅವರೆಲ್ಲರ ಹಾರೈಕೆ ನಿಜವಾಗಲಿ. ಪ್ರತಾಪ್ ಅವರು ಬಿಗ್ ಬಾಸ್ ಅನ್ನು ಗೆಲ್ಲಲಿ. ನಿಜಕ್ಕೂ ಆ ತಂದೆ ತಾಯಿ ಸಾಕಷ್ಟು ಸಂತೋಷ ಪಡಲಿ. ಒಬ್ಬ ಹಳ್ಳಿಗಾಡಿನ ಯುವಕನ ಗೆಲುವು ಇಡೀ ಕರ್ನಾಟಕಕ್ಕೆ ಒಂದು ಸಂತೋಷವನ್ನು ತರಲಿ ಎಂಬುದು ನಮ್ಮ ಹಾರೈಕೆ ಕೂಡ.